ಈ ಸಲ ನಡೆಯುವ ಮತದಾನ ಇದು ನಮ್ಮ ಮುಸಲ್ಮಾನರ ಸ್ವಾಭಿಮಾನದ ಮತದಾನ. ನಮ್ಮ ಮನೆಗಳ ಮೇಲೆ ಬುಲ್ಡೋಸರ್ ನಡೆಸ್ತಾರೆ ಅಂತ ಹೇಳಿದ್ರೆ ನೀವು ಬಿಜೆಪಿಗಿಂತ ಕಡೆ ಆದ್ರಿ. ಕಳೆದ 45 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಮತದಾನಕ್ಕೆ ಇಷ್ಟೊಂದು ರಾಜಕಾರಣಿಗಳು ಬಂದಿದ್ದಾರಾ? 27 ವರ್ಷದ ಹುಡುಗ ಹೋಗ್ಬಿಟ್ಟು ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ಕೊಂಡಿರ್ಲಿ, ನಾಳೆ ದಿನ ಇಲ್ಲಿ ಬಂದ್ರೆ ಒಂದು ವಯಸ್ಸಾದವರು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಲಿ, ಇನ್ಸ್ಪೆಕ್ಟರ್ಸ್ ಆಗಿರ್ಲಿ, ಡಿಸಿಪಿಗಳಾಗಿರ್ಲಿ ಬಂದ್ಬಿಟ್ಟು ಇವನು ಸಲ್ಯೂಟ್ ಹೊಡಿಬೇಕಾ? ಇವ್ರಿಗೆ 100ಕ್ಕೆ 100 ಅರ್ಥ ಆಗಿದೆ, ಈ ಸಲ ಇವ್ರದೆಲ್ಲ ಕಪ್ಪು, ಈ ಸಲ ನಮ್ದು ಕಪ್ಪು ಅಂತ. ನಾನು ನನ್ನ ಬೆಂಬಲ ಸುಮ್ಮನೆ ಹಿಂಗೆ ಬಂದ್ಬಿಟ್ಟು SDPI ಕೊಟ್ಬಿಡೋಣ ಬನ್ನಿ ಅಂತ ನಾನು SDPI ಬಂದಿಲ್ಲ. ನೋಡಿ, ಜನರ ಒಲವು ಒಂದ್ ಕಡೆ ಆಗಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮುಸಲ್ಮಾನರು ಬೇಸರ ಪಟ್ಟು ನಾವು ಕಾಂಗ್ರೆಸ್ಗೆ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಒಂದು ತೀರ್ಮಾನವನ್ನ ತಗೊಂಡಿದ್ದಾರೆ. ಯಾರು ತನ್ನ ತೀರ್ಮಾನವನ್ನ ಹೇಳಕ್ ಇಷ್ಟಪಡಲ್ಲ. ಇಲ್ಲಿ ಎಷ್ಟೇ ಕಾಂಗ್ರೆಸ್ ಲೀಡರ್ಗಳು ಬರಲಿ, ಎಷ್ಟೇ ಏನೇ ಮಾಡ್ಕೊಳ್ಳಿ, ಈ ಕ್ಷೇತ್ರದ ಜನರು ಒಂದು ತೀರ್ಮಾನದಲ್ಲಿದ್ದಾರೆ. ಅದು ನಿಮ್ಗೆ ಮೇ 4ಕ್ಕೆ ಅರ್ಥ ಆಗುತ್ತೆ. ಒಂದು ಸ್ಪೆಸಿಫಿಕ್ ಪಾರ್ಟಿಗೆ ಒಲವು ಇದೆ, ಆ ಥರ ಇದೆ ಅಂತ ಗೊತ್ತಾಗಲ್ಲ. ಇದೆಲ್ಲ 500 ರೂಪಾಯಿ ಕೊಟ್ಟು ರ್ಯಾಲಿಗಳನ್ನ ತಗೊಂಡು ಹೋಗಿ ಎಲ್ಲ ಮಾಡ್ತಿದಾರಲ್ಲ, ಅವ್ರಿಗೆ ತಕ್ಕವಾದ ಉತ್ತರ ಅದು ರಿಸಲ್ಟ್ ದಿನ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟ. ನಾವು ಟಿಕೆಟ್ ಕೇಳ್ತಿರೋದು ಎಲ್ಲಿ ಮುಸಲ್ಮಾನರು 30ರಿಂದ 50% ಇದಾರೋ ಆ ಕ್ಷೇತ್ರಗಳಲ್ಲಿ ನೀವು ಕೊಟ್ಟರೆ ತಾನೇ ನಾವು ಮೇಲ್ ಬರೋದು. ಇವಾಗ ನಾವು ಬಿಜೆಪಿಗೆ ಹೋಗ್ಬಿಟ್ಟು ಕೇಳ್ತಾ ಇದೀವಾ? ಇಲ್ಲ ಬಿಜೆಪಿನವರೇ ನೀವು ನಮಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದೀವಾ? ಕಾಂಗ್ರೆಸ್ಸಿಗೆ ಯಾಕೆ ಕೇಳ್ತಾ ಇದೀವಿ ಅಂತ ಹೇಳಿದ್ರೆ 2023 ಚುನಾವಣೆಯಲ್ಲಿ ಈ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನ, ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ಬಿಟ್ಟು ಕ್ಯಾಂಪೇನ್ ಮಾಡ್ತಾರಲ್ಲ ಆ ಥರ ಅಲ್ಲ, ಈ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನ, ಅವನು ಮುದುಕನೇ ಆಗಿರಲಿ, ಚಿಕ್ಕ ಮಗುನೇ ಆಗಿರಲಿ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ವೋಟರ್ ಟರ್ನೌಟ್ ಅನ್ನ ಜಾಸ್ತಿ ಮಾಡಬೇಕು. ಅಂದ್ರೆ ಪೋಲ್ ಪರ್ಸೆಂಟೇಜು ಪ್ರತಿ ಸಲ 60, 63, 64% ಇದ್ದದನ್ನ ನಾವು ಹೈಯೆಸ್ಟ್ ಪೋಲ್ ಪರ್ಸೆಂಟೇಜ್ ತಗೊಂಡ್ಬರ್ಬೇಕು ಅಂತ ಹೇಳಿದ್ವಿ. ಆದ್ರೆ ಅದು ವರ್ಕೌಟ್ ಆಗಿಲ್ಲ. 71.6% ಏನೋ ವೋಟರ್ ಟರ್ನ್ಔಟ್ ಆಯಿತು. ಆದರೆ ಪೋಲಿಂಗ್ ದಿನ, ಇದು ರಿಸಲ್ಟ್ ದಿನ ನೀವು ಡಬ್ಬಗಳನ್ನ VVM ಅನ್ನ ಓಪನ್ ಮಾಡಿದ್ರೆ ಎಲ್ಲಿ ಎಲ್ಲಿ ಮುಸ್ಲಿಂ ಡಾಮಿನೇಷನ್ ಕ್ಷೇತ್ರಗಳಿದೆಯೋ ಆ ಎಲ್ಲ ಮುಸ್ಲಿಂ ಡಾಮಿನೇಟೆಡ್ ಕ್ಷೇತ್ರಗಳಲ್ಲಿ 98% ವರೆಗೂ ಪೋಲಿಂಗ್ ಆಯಿತು. ಅಂದರೆ ಮುಸ್ಲಿಂ ಮತದಾರರು ತನ್ನ ವೋಟರ್ ಟರ್ನ್ಔಟ್ ಅನ್ನ ಜಾಸ್ತಿ ಮಾಡಿ ಒಂದು ಕಡೆಗೆ ವೋಟ್ ಕೊಟ್ಟ ನಂತರವೇ ನೀವು ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀರಾ ನಮ್ದು ಪೂರ್ಣ ಬಹುಮತದ ಸರ್ಕಾರ ಅಂತ ಹೇಳ್ಬಿಟ್ಟು. ಇದು ನಿಮ್ಮ ಗ್ಯಾರಂಟಿಗೆ ಸಿಕ್ಕಿರುವ ಮತ ಅಲ್ಲ. ಈ ಮತ ಯಾವುದು ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ನಾವು JDSಗೂ ಮತ ಕೊಡ್ತಿದ್ವಿ. ಒಂದು 7ರಿಂದ 10% ಮುಸಲ್ಮಾನರ ಮತ JDSಗೂ ಹೋಗ್ತಾ ಇತ್ತು. ಆ ಜನತಾದಳ ಪಕ್ಷವನ್ನ ಕೈ ಬಿಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮುಸಲ್ಮಾನರು 7% ವೋಟ್ ಶೇರ್ ಜಾಸ್ತಿ ಕೊಟ್ವಲ್ಲ, ಅದರಿಂದಾಗಿ ಇವತ್ತು ಇವರು ಸರ್ಕಾರ ರಚಿಸಿರೋದು. ಸರ್ಕಾರ ರಚಿಸಿದ ಮೇಲೆ ನಮ್ಮ ಒಂದು ಮಾತು ಕೇಳ್ತಾ ಇಲ್ಲ, ನಮ್ಮ ಒಂದು ಕೆಲಸವೂ ಮಾಡ್ತಾ ಇಲ್ಲ. ನಮ್ಮ ಮನೆಗಳ ಮೇಲೆ ಬುಲ್ಡೋಸರ್ ನಡೆಸ್ತಾರೆ ಅಂತ ಹೇಳಿದ್ರೆ ನೀವು ಬಿಜೆಪಿಗಿಂತ ಕಡೆ ಆದ್ರಿ. ಅದಕ್ಕೋಸ್ಕರ ಇವತ್ತು ನೀವು ನಮಗೆ ಅದು ಸೀಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಬಹಿಷ್ಕಾರ ಮಾಡ್ತಿದೀವಿ. ಅದು ನಮ್ಮ ಹಕ್ಕು, ಮಾಡಲೇಬೇಕು. ಇಲ್ಲ, ಅಟ್ಲೀಸ್ಟ್ ಕ್ಯಾಂಡಿಡೇಟ್ ಅಲ್ಲಿ ಒಂದ್ ಸ್ವಲ್ಪ ಮೆಚ್ಯೂರಿಟಿ ಆಗಿ ಇದ್ದಿದ್ದೀರೇನೋ, ಏನಾದ್ರೂ ಒಂದು ಯೋಚನೆ ಆದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಕ್ಯಾಂಡಿಡೇಟ್ ಅಲ್ಲಿ ಮೆಚ್ಯೂರಿಟಿ ಇಲ್ಲ. ತಾತನ್ ಕೊಟ್ವಿ, ತಂದೆಗೆ ಕೊಟ್ವಿ, ಇವಾಗ ಮಗನಿಗೆ ಕೊಡ್ರಿ, ಮೊಮ್ಮಗನ್ ಕೊಡ್ರಿ. ಇವಾಗ ತಿರ್ಗಾ ಇವರು 25 ವರ್ಷ ಆದ್ಮೇಲೆ ತಾಯಿ ವಯಸ್ಸಾಗಿರ್ತದೆ, ಅವರು MP ಇದನ್ನ ಬಿಟ್ಟು ಮಗನಿಗೆ ಕೊಡ್ತಾರೆ. ಇವ್ರು MP ಟಿಕೆಟ್ ತಗೊಂಡು MP ಕ್ಷೇತ್ರದಲ್ಲಿ ಹೋಗ್ತಾರೆ. ಅವಾಗ ಇವ್ರ ಪುತ್ರ ಇರ್ತಾನೆ, ಅವನು ಕೊಡಿ. ಏನು ಮುಸಲ್ಮಾನರು ಫಿಕ್ಸ್ ಡಿಪಾಸಿಟ್ಗಳ ಯಾಕಂತ ಇವ್ರಿಗೆ ಒಂದೇ ಕುಟುಂಬಕ್ಕೆ ವೋಟ್ ಮಾಡಬೇಕು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 27 ವರ್ಷದ ಹುಡುಗ ಹೋಗ್ಬಿಟ್ಟು ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ಕೊಂಡಿರ್ಲಿ, ನಾಳೆ ದಿನ ಇಲ್ಲಿ ಬಂದ್ರೆ ಒಂದು ವಯಸ್ಸಾದವರು ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಲಿ, ಇನ್ಸ್ಪೆಕ್ಟರ್ಸ್ ಆಗಿರ್ಲಿ, DCPಗಳಾಗಿರ್ಲಿ ಬಂದ್ಬಿಟ್ಟು ಇವನಿಗೆ ಸಲ್ಯೂಟ್ ಹೊಡಿಬೇಕಾ? ಯಾಕೆ ಇವನು ಏನು ಅಷ್ಟೊಂದು ಇದ್ ಮಾಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು? ಯಾತಿಗೋಸ್ಕರ ಇವನಿಗೆ ಆ ಪದ ನಾವು ಕೊಡಬೇಕು? ಫಸ್ಟ್ ಆಫ್ ಆಲ್, ಇಲ್ಲ ಇವರು ತಾತನದಿಂದ ನಾವು ಇಷ್ಟೊಂದೆಲ್ಲ ಕೊಟ್ಟು ಬರ್ತಾ ಇದೀವಲ್ಲ. ಕಳೆದ 1.5 ವರ್ಷದ ಹಿಂದೆ ಇದೇ ಜಾಗದಲ್ಲಿ 3,000 ಮುಸಲ್ಮಾನರು ವಾಸ ಆಗ್ತಿದ್ರು. ಇದ್ಮೇಲೆ ಬುಲ್ಡೋಸರ್ ನಡೀತಲ್ಲ. ನೀವು ಯೋಗಿ ಆದಿತ್ಯನಾಥ್ಗಿಂತ ಕಡೆಯವ್ರು ಆಗ್ಬಿಟ್ರಲ್ಲ. ಇಲ್ಲಿ ಬುಲ್ಡೋಸರ್ ನಡೀತಾ ಇಲ್ವಾ? ಇವತ್ತು ಅವ್ರು ಕೊಟ್ಟಿರೋ ಮನೆಗಳನ್ನ ನಾಳೆ ಹೋಗ್ಬಿಟ್ಟು ನೀವೇ ಕವರ್ ಮಾಡಿ ತೋರಿಸಿ ಜನರಿಗೆ. ದಾವಣಗೆರೆಯ ದಕ್ಷಿಣದ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಮುದಾಯದ ಮತದಾರನಿಗೆ ತೋರಿಸಿ. ಕಾಂಗ್ರೆಸ್ ರೂಲ್ನಲ್ಲಿ, ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲಿ ಇದ್ದ ಬಡವರ ಮೇಲೆ ಬುಲ್ಡೋಸರ್ ನಡೆಸಿ ಹಾವು ಅದು ಇದು ಎಲ್ಲಾ ತರದ ಇದ್ರು ಆ ತರ ಜಾಗದಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಮನೆ ಕೊಟ್ಟವ್ರು. ಇವತ್ತು ಟಿನ್ ಶೆಡ್ಗಳಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಚಳಿಯಲ್ಲಿ ಅಷ್ಟೊಂದು ಚಳಿ, ಬಿಸಿಲಲ್ಲಿ ಅಷ್ಟೊಂದು ಬಿಸಿಲು. ಇದಕ್ಕೆಲ್ಲ ಕೇಳೋರ್ಗೆ ಎಲ್ಲೋದ್ರು? ಕೇಳಬಾರ್ದ? ಈ ಕ್ಷೇತ್ರದಲ್ಲಿ ಬಲವೂ ನಮ್ದೆ, ಬಲೆವೂ ನಮ್ದೆ. ಬಲೆ ಅಂತ ಹೇಳಿದ್ರೆ ನಾವು ಮೀನ್ ಹಿಡಿಯಕ್ ಆಗ್ತಿಲ್ಲ, ಬಲೆ ಅದು ನಮ್ದು, ಬಲವೂ ನಮ್ದೇನೆ. ಇವತ್ ಯಾರೇ ಇಲ್ಲಿಂದ ವಿನ್ ಆಗ್ಲಿ ನಾವೇನ್ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದೇನು ಚೇಂಜ್ ಆಗ್ಬಿಡಲ್ಲ. ರಾಜ್ಯ ಸರ್ಕಾರ ಹಂಗೆ ಇರ್ತದೆ, ಗ್ಯಾರಂಟೀಸ್ ಎಲ್ಲ ಹಂಗೆ ಇರ್ತದೆ, ಇಲ್ಲಿನ ಅಂಗಡಿಗಳೆಲ್ಲ ಹಂಗೆ ನಡೀತವೆ. ಇವಾಗ 75 ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಜ್ಯದ
ಬೇರೆ ಒಂದು ಪಕ್ಷದವರು ಇದ್ದಾರೆ, ಬಿಜೆಪಿ JDS. JDS BJP ಒಂದೇ ಅಲ್ವಾ? 75 ಕ್ಷೇತ್ರದಲ್ಲಿ ಮುಸಲ್ಮಾನರು ವಾಸವಾಗ್ತಿಲ್ವಾ? ಜನರು ಬೇರೆ ಸಮುದಾಯದವರು ವಾಸ ಆಗ್ತಿಲ್ವಾ? ಇಲ್ಲಿ BJP ಬಂದ್ಬಿಟ್ರೆ ಏನ್ ಕಿರೀಟ ಬಂದ್ಬಿಡುತ್ತಾ, ಇಲ್ಲ ಕೊಂಬ್ ಬಂದ್ಬಿಡುತ್ತಾ? ಏನು ಆಗಂಗಿಲ್ಲ. ಇವಾಗ 2028ರಲ್ಲಿ ಚುನಾವಣೆ ಆದಾಗ ನಮ್ಮ ಬಲವು ತೋರಿಸ್ತೀವಿ, ಬಲೆ ಹಾಕ್ಬಿಟ್ಟು ನಮಗೆ ಯಾವ್ದು ಇಷ್ಟನೋ ಅದನ್ನ ನಾವು ಆಯ್ಕೊಳ್ತೀವಿ. ಇವತ್ತಿಲ್ಲ ನಾಳೆ, ಇವತ್ತೊಂದು ಅವಕಾಶ, ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದ್ರೆ ಒಳ್ಳೇದು ಆಗಿಲ್ಲ ಅಂದ್ರೆ 28ರಲ್ಲಿ ನಮ್ಮ ಬಲೆ ಬೀಸ್ತೀವಿ, ನಮಗ್ ಬೇಕಾದನ್ನ ನಾವು ಹಿಡ್ಕೊಂಡ್ಬಿಡ್ತೀವಿ. ಯಾರು ತಲೆ ಕೆಡಿಸ್ಕೊಳ್ಳೋದೇನ್ ಬೇಕಾಗಿಲ್ಲ. ಕಳೆದ 45 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಮತದಾನಕ್ಕೆ ಇಷ್ಟೊಂದು ರಾಜಕಾರಣಿಗಳು ಬಂದಿದ್ದಾರಾ? ಇವತ್ತು ಇಷ್ಟೊಂದು ರಾಜಕಾರಣಿಗಳು ಇಲ್ಲಿಗೆ ಬಂದು 10-12 ಜನ ಮಿನಿಸ್ಟರ್ಗಳು, 30 ಜನ MLAಗಳು, MLCಗಳು, ಎಲ್ಲಾ ಪದಾಧಿಕಾರಿಗಳು, ಎಲ್ಲಾ ಕ್ಷೇತ್ರಗಳಿಂದ, ಇಡೀ ರಾಜ್ಯದಿಂದ, ಎಲ್ಲಾ ಕಡೆಯಿಂದ, ಒಂದು ಹೋಟ್ಲಲ್ಲಿ ಒಂದಿಷ್ಟು ಚಿಕ್ಕ ರೂಮು ಜಾಗನೂ ಇಲ್ಲ ಇಲ್ಲಿ. ಅಷ್ಟೊಂದು ಜನ ಇಲ್ಲಿ ಬಂದ್ಬಿಟ್ಟು ಇದ್ ಮಾಡ್ತಿದ್ದಾರೆ. ಮತ್ತೆ 2-2 ಸಾವಿರ ರೂಪಾಯಿ ಒಂದೊಂದು ಓಟಿಗೆ ಕೊಡೋ ಯೋಗ್ಯತೆ ಬಂದಿದೆ ಅಂತ ಹೇಳಿದ್ರೆ, ಇಷ್ಟು ದಿನ ಇವ್ರು ಏನ್ ಕೆಲಸ ಮಾಡಿದ್ರು? ಇವ್ರಿಗೆ 100ಕ್ಕೆ 100 ಅರ್ಥ ಆಗಿದೆ. ಈ ಸಲ ಇವ್ರದೆಲ್ಲ ಕಪ್ಪು, ಈ ಸಲ ನಮ್ದು ಕಪ್ಪು ಅಂತ. ಈ ಭೂಮಿ, ಇಲ್ಲಿ ಈ ಮತದಾನ ನಾವು ನಾರ್ಮಲ್ ಜನರಲ್ ಮತದಾನ ಇರುತ್ತಲ್ಲ ಆ ತರ ಅಲ್ಲ. ಈ ಸಲ ನಡೆಯುವ ಮತದಾನ ಇದು ನಮ್ಮ ಮುಸಲ್ಮಾನರ ಸ್ವಾಭಿಮಾನದ ಮತದಾನ. ಇದರಲ್ಲಿ ನಾವು ಈ ಸಲ ಮತ ಚಲಾಯಿಸೋದು ನಮ್ಮ ಸ್ವಾಭಿಮಾನಕ್ಕೆ. ಅದ್ ನಾವು ನೋಟಾ ಹೊಡಿತೀವೋ, ಸೀರಿಯಲ್ ನಂಬರ್ 4ಕ್ಕೆ ಕೊಡ್ತೀವೋ, ನಾವು ಏನ್ ಮಾಡ್ತೀವೋ ಅದು ನಮ್ಮ ಅಧಿಕಾರ. ಈ ಕ್ಷೇತ್ರದ ಜನ ಪಾಠ ಕಲಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನನ್ನ ಬೆಂಬಲ ಸುಮ್ಮನೆ ಹಿಂಗೆ ಬಂದ್ಬಿಟ್ಟು SDPI ಕೊಟ್ಬಿಡೋಣ ಬನ್ನಿ ಅಂತಬಿಟ್ಟು ನಾನು SDPI ಬಂದಿಲ್ಲ. ನಾನು ಬಂದಿಲ್ಲಿ 8 ದಿನ ಆಯ್ತು. ಮೊದಲನೇ 4 ದಿನ ನಾನು ಯಾರಿಗೂ ಮಾತಾಡಿಸಿಲ್ಲ. ಮೊದಲು 4 ದಿನ ನಾನು ನನ್ನ ಸ್ವಂತ ಸರ್ವೆ ಮಾಡಿದೆ. ನಾನು ನನ್ನ ಟೀಮ್ ಜೊತೆ ಬಂದಿರೋದು. ನನ್ನ ಟೀಮ್ನವರೆಲ್ಲ ಇಲ್ಲಿದ್ದಾರೆ ನೋಡಿ. ಇವ್ರನ್ನೆಲ್ಲ ಕರ್ಕೊಂಡು 3 ಕಾರ್ಗಳಲ್ಲಿ ಬಂದು ಎಲ್ಲರಿಗೂ ಕಳಿಸಿ ನನ್ನ ಸ್ವಂತ ಸರ್ವೆಯಲ್ಲಿ ನನಗೆ ಅರ್ಥ ಆಗಿದ್ದು ಏನು ಅಂತ ಹೇಳಿದ್ರೆ, ಒಂದು 3rd ವೇವ್ ಇದೆ ಅಂತ ಹೇಳಿದ್ರೆ ಅದು SDPI ವೇವ್ ಇದೆ. ಈ 3rd ವೇವ್ ನಾವು ಸ್ವಲ್ಪ ಬೆಂಬಲ ಕೊಟ್ಬಿಟ್ರೆ 100ಕ್ಕೆ 100 ನಮ್ಮ ಕಡೆ ಆಗುತ್ತೆ ಎಲೆಕ್ಷನ್ ಅನ್ನೋ ಒಂದು ಆಸಕ್ತಿಯಿಂದ ನಾನು ಇಲ್ಲಿಗೆ ಬಂದು ಕಷ್ಟಪಡ್ತಾ ಇದ್ದೀನಿ. ಇದು ನನ್ನ ಧರ್ಮ ಅಂತ ತಿಳ್ಕೊಂಡು ನಾನು ಮಾಡ್ತಿರೋದು. ಟಿವಿ ಚಾನೆಲ್ಗಳಲ್ಲಿ ಡಿಬೇಟ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಸಲ ಇದು ಒಂದು ಮುಖಾಮುಖಿ ಕೂತ್ಕೊಂಡಾಗ ಒಂದು ಜಗಾಮಗಿ ನಡೀತದೆ. ಯಾವತ್ತಿಗೂ SDPIಗೆ ನಾನು ಕೆಟ್ಟದಾಗಿ ಹೇಳಿಲ್ಲ. ಯಾವತ್ತೂ ಒಂದು ಪದ SDPI ವಿರೋಧದಲ್ಲಿ ನಾನು ಮಾತಾಡಲಿಲ್ಲ. ರಿಯಾಜು ನನ್ನ ತಮ್ಮ ಇದ್ದಂಗೆ. ಒಂದು ದೊಡ್ಡ ಚಾನೆಲ್ ಅಲ್ಲಿ ಕೂತ್ಕೊಂಡು ಮಾತಾಡುವಾಗ ಒಂದು ಬೇರೆ ರೀತಿಯಲ್ಲಿ ಒಂದು ಮಾತು ಬೆಳೆದು ಒಂದು ಸ್ವಲ್ಪ ಹೆಚ್ಚಾಯಿತು. ಅದು ನಡೆದ ನಂತರ ಅವನು ನನ್ನ ತಮ್ಮ, ನಾನು ಅವನಿಗೆ ಅಣ್ಣ. ನಾವಿಬ್ರು ಒಬ್ರಿಗೊಬ್ರು ತಪ್ಕೊಂಡು ಶುದ್ಧ ಮುಸಲ್ಮಾನರು ಯಾವ ತರ ಕ್ಷಮಾಪಣೆ ಒಬ್ರಿಗೊಬ್ರು ಪಡ್ಕೊಳ್ತೀವೋ ಆ ತರ ಪಡ್ಕೊಂಡು ಅಲ್ಲಾ ದೇವರ ಕಡೆ ನೋಡಿ ಒಬ್ರಿಗೊಬ್ರು ಪರಸ್ಪರ ನಾವು ಕ್ಷಮಿಸಿ ಮುಸಲ್ಮಾನರಾಗಿದ್ದೀವಿ, ಅಣ್ಣ ತಮ್ಮಂದ್ರ ತರ ಬಾಳ್ತಿದ್ದೀವಿ ಅಂತ ಹೇಳಕ್ ಕಷ್ಟಪಡೋದು ನಮ್ ಕೆಲ್ಸ. ಅದಕ್ಕೆ ಋಣ ತಗೊರೋದು ದೇವ್ರ ಕೆಲಸ. ನಾವೆಲ್ಲ ಅಲ್ಲಾ ದೇವ್ರ ಮೇಲೆ ವಿಶ್ವಾಸ ಮಾಡ್ಕೊಂಡು ನಡೆಯುವವರು. ನಮ್ಮಿಂದ ಆದಷ್ಟು ನಾವು ಕಷ್ಟಪಡ್ತೀವಿ. ನಮಗೇನು ಒಳ್ಳೇದಿದೆಯೋ ಅದು ಅಲ್ಲಾ ದೇವರು ನಮಗೋಸ್ಕರ ಮಾಡ್ತಾನೆ ಒಂದು ವಿಶ್ವಾಸದಲ್ಲಿ ಇವತ್ತಿಲ್ಲಿಗೆ ಬಂದು ನನ್ನ ಕೈಯಿಂದ ಆದಷ್ಟು ಕಷ್ಟ ನಾನು ಪಡ್ತಾ ಇದ್ದೀನಿ. ಮಿಕ್ಕಿದ್ದು ದೇವರ ಮೇಲೆ ಬಿಟ್ಟಿದ್ದೀನಿ. ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂಗೆ ಬೆಂಕಿಯಲ್ಲಿ ಹಾಕಿದಾಗ ಒಂದು ಚಿಕ್ಕ ಪಕ್ಷಿ ಅದರ ಇದರಲ್ಲಿ ಬೀಕಲ್ಲಿ ಒಂದಿಷ್ಟು ನೀರನ್ನು ತಗೊಂಬಂದು ಹಾಕುತ್ತೆ. ಕೇಳೋರು ಕೇಳ್ತಾರೆ, ಅಷ್ಟು ದೊಡ್ಡ ಬೆಂಕಿಗೆ ನೀನು ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂತ. ಆ ಪಕ್ಷಿ ಹೇಳುತ್ತೆ, ನಾನು ನನ್ನ ಕೈಯಲ್ಲಾದಷ್ಟು ಮಾಡಿದೆ, ಮಿಕ್ಕಿದೆಲ್ಲ ದೇವ್ರ ಮೇಲೆ ಬಿಟ್ಟೆ ಅಂತ. ಪ್ರತಿಯೊಂದು ಕಾರ್ಯಕರ್ತನಿಗೆ ನನ್ನ ಅಪೀಲ್ ಇಷ್ಟೇನೆ, ನಿಮ್ಮ ಕೈಯಲ್ಲಾದಷ್ಟು ನೀವು ಮಾಡಿ. ಗೆಲುವು ಸೋಲು ಇದೆಲ್ಲ ಅಲ್ಲ ದೇವ್ರ ಕೈಯಲ್ಲಿದೆ. ಇವತ್ತಿಲ್ಲ ಅಂತ ಹೇಳಿದ್ರೆ ನಾಳೆ ಆದ್ರೂ ನಾವು ಗೆಲ್ತೀವಿ ಅನ್ನುವ ಒಂದು ವಿಶ್ವಾಸದಿಂದ ನಿಮಗೆ ಹೇಳ್ತಾ ಇದ್ದೀನಿ.